ಝೋಂಬಿ ಡ್ರಗ್ ನಶೆಯಲ್ಲಿ ತೇಲಾಡಿದ ವಿಡಿಯೋ ವೈರಲ್. ವಿಡಿಯೋ ವೈರಲ್ ಮಾಡುವವರಿಗೆ ಕಮಿಷನರ್ ತಾಕೀತು. ಬೆಂಗಳೂರಿನ ರಸ್ತೆಯೊಂದರಲ್ಲಿ ವ್ಯಕ್ತಿಯೊಬ್ಬರು ಚಲನರಹಿತವಾಗಿ ರಸ್ತೆಯಲ್ಲಿ ತೇಲಾಡಿದ್ದು ಬೆಂಗಳೂರಿನಲ್ಲಿ ಝೋಂಬಿ ಡ್ರಗ್ ಆತಂಕ ಶುರುವಾಗಿದೆ. ಬಾಗಲೂರು ಪ್ರದೇಶದ ರಸ್ತೆ ಬದಿಯ ಬಳಿ ಒಬ್ಬ ವ್ಯಕ್ತಿ ತೇಲಾಡ್ತಾ ಇದ್ದು ಅವನು ಸಂಪೂರ್ಣವಾಗಿ ಒಂದು ಕಡೆ ಸ್ಥಗಿತಗೊಂಡಿದ್ದು ಅವನ ಸುತ್ತಲೂ ಏನೋ ನಡೆಯುತ್ತಿದೆ ಎಂಬುದರ ಅರಿವು ಆತನಿಗಿಲ್ಲ. ಅಲ್ಲಿ ಹಾದು ಹೋಗುವ ಜನರು ಅವನನ್ನು ನೋಡ್ತಾ ಇರುವುದನ್ನು ಕಾಣಬಹುದು. ಆದರೆ ಅವನು ಒಂದೇ ಭಂಗಿಯಲ್ಲಿ ನಿಂತಿದ್ದ. ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದು ವೈರಲ್ ಮಾಡುವವರಿಗೆ ಪೊಲೀಸ್ ಆಯುಕ್ತರು ತಾಕೀತು ಮಾಡಿದ್ದಾರೆ. ಈ ಸಂಬಂಧ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸ್ಪಷ್ಟನೆ ನೀಡಿದ್ದು, ವಿಡಿಯೋದಲ್ಲಿರೋ ವ್ಯಕ್ತಿಯನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ. ಆತ ಅನಾರೋಗ್ಯ ವಿಚಾರಕ್ಕೆ ಮೆಡಿಸಿನ್ ತೆಗೆದುಕೊಂಡಿದ್ದಾನೆ. ಆತನ ಮೆಡಿಕಲ್ ಮಾಡಿಸಿದ್ದು ಮೆಡಿಕಲ್ನಲ್ಲಿ ಡ್ರಗ್ ಪತ್ತೆಯಾಗಿಲ್ಲ. ಈ ರೀತಿ ವಿಡಿಯೋ ಅಪ್ಲೋಡ್ ಮಾಡೋ ಮುನ್ನ ಯೋಚನೆ ಮಾಡಬೇಕು. ಈ ರೀತಿ ಸುಮ್ಮನೆ ವೈರಲ್ ಮಾಡೋದು ಸರಿಯಲ್ಲ. ಈ ವಿಡಿಯೋ ವೈರಲ್ ಮಾಡಿರೋ ವ್ಯಕ್ತಿಯನ್ನ ಪತ್ತೆ ಮಾಡಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಕಮಿಷನರ್ ಸೂಚನೆ ನೀಡಿದ್ದಾರೆ. ಜಾಸ್ತಿ ಕುಡಿದಿದ್ದೀವಿ ಮತ್ತು ಜೊತೆಗೆ ಮೆಡಿಸಿನ್ ಕೊಡ್ತೀವಿ. ಅದು ಎರಡೂ ವಿಷಯ ನಮ್ಮ ಮೆಡಿಕಲ್ ರಿಪೋರ್ಟ್ಲಿ ಕೂಡ ಬಂದಿದೆ. ಸೊ ನಾವು ಲೀಗಲ್ ನೋಟಿಸ್ ಕೊಡ್ತಾ ಇದ್ದೀವಿ. ಯಾರು ಇದು ವೈರಲ್ ಮಾಡಿದ್ದಾರೆ ಮತ್ತು ಯಾರು ಇದು ಶೇರ್ ಮಾಡಿದರೆ ಅವ್ರಿಗೆ ಕೂಡ ಒಂದು ನೋಟಿಸ್ ಜನರಿಗೆ ಇಷ್ಟಪಡ್ತಾರೆ ಸರ್. ಅಂದರೆ ಈ ಝೋಂಬಿ ಅನ್ನೋದೊಂದು ಆತಂಕ ಭಯಪಟ್ಟಿದ್ದಾರೆ ಅವರಿಗೆ. ಇಲ್ಲ, ಭಯಪಟ್ಟು ನಾನು ನಿಮಗೆ ಸ್ಪಷ್ಟೀಕರಣ ಕೊಡ್ತಿದ್ದೀನಿ. ಯಾರನ್ನೂ ಬಗ್ಗೆ ಭಯಪಡಲಿಕ್ಕೆ ಸಮಯ ಇಲ್ಲ. ಫಾಲ್ಸ್ ಒಂದು ಮಾಹಿತಿ ಕೊಟ್ಟ ಮೇಲೆ ಅದಕ್ಕೆ ಭಯಪಡಲಿಕ್ಕೆ ಯಾವುದು ಇದನ್ನು ಬರೋದಿಲ್ಲ, ಯಾವುದು ಬೇಸಿಸ್ ಇರೋದು. ಸೊ ಏನಿದೆ ನಾವು ಡ್ರಗ್ಸ್ದು ಝೀರೋ ಟಾಲರೆನ್ಸ್ ಬಗ್ಗೆ ನಮ್ಮದು ಸಿಟಿ ಪೊಲೀಸ್ ಇರಲಿ ಅಥವಾ ಕರ್ನಾಟಕ ಸ್ಟೇಟ್ ಪೊಲೀಸ್ದು ಏನೋ ಅಭಿಯಾನ ಇದೆ, ಅದು ನಿರಂತರವಾಗಿ ನಡೀತದೆ. ಮೊನ್ನೆ ನೀವು ನೋಡಿದ್ರೆ 27 ಕೋಟಿದು ನಾವು ಮಾಡಿದ್ದೀವಿ. ಇಲ್ಲಿವರೆಗೆ ಈ ವರ್ಷದಲ್ಲಿ ಮೋರ್ ದೆನ್ 100 ಕೋಟಿ 89 crores ಆಲ್ರೆಡಿ ಈ ವರ್ಷ 4 ತಿಂಗಳಲ್ಲಿ ನಾವು ಡ್ರಗ್ ಸೀಸ್ ಮಾಡಿದ್ದೀವಿ ಮತ್ತು ಹಲವಾರು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಇದು ಒಂದು ಇನ್ಸಿಡೆಂಟಲ್ಲಿ ಸುಮ್ಮನೆ ಯಾರೋ ಕೆಟ್ಟ ಹೆಸರು ತರಲಿಕ್ಕೆ ಪ್ರಯತ್ನ ಮಾಡಿದರೆ ಅವ್ರು ಖಂಡಿತ ನಾವು ಬಿಡೋದಿಲ್ಲ. ಯಾರು ಪೋಸ್ಟ್ ಮಾಡಿದ್ದಾರೆ ಮತ್ತು ಯಾರು ಶೇರ್ ಮಾಡಿದ್ದಾರೆ ಎಲ್ಲರಿಗೂ ಶೇರ್. ರಸ್ತೆಯಲ್ಲಿ ವ್ಯಕ್ತಿಯೋರ್ವ ತೇಲಾಡಿದ್ದ ಪ್ರಕರಣದಿಂದ ಬೆಂಗಳೂರಿನಲ್ಲಿ ಝೋಂಬಿ ಡ್ರಗ್ ಆತಂಕ ಶುರುವಾಗಿತ್ತು. ಇದೀಗ ಪೊಲೀಸ್ ಕಮಿಷನರ್ ಸ್ಪಷ್ಟನೆ ಕೊಟ್ಟಿದ್ದು ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.